ನಿವೃತ್ತ ಕೆಎಎಸ್ ಅಧಿಕಾರಿ ಶ್ರೀ ಡಾಕ್ಟರ್ ಪಿ ಬೋರೇಗೌಡರು ಈಗ ನೆನಪು ಮಾತ್ರ, ಆದರೆ ಆ ನೆನಪೇ ಒಂದು ಇತಿಹಾಸ. ಇವರು ಕೆಎಎಸ್ ಅಧಿಕಾರಿ ಮಾತ್ರವಲ್ಲ, ಒಬ್ಬ ನಿಪುಣ ಆಡಳಿತಗಾರ, ಶಿಕ್ಷಣ ತಜ್ಞ ಮತ್ತು ಸಾರ್ವಜನಿಕ ಸೇವಾ ನಾಯಕ. ಆಡಳಿತ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ನಗರ ಯೋಜನೆ ಮತ್ತು ಸಾರ್ವಜನಿಕ ಆಡಳಿತದಲ್ಲಿ 36 ವರ್ಷಗಳಿಗೂ ಹೆಚ್ಚಿನ ಕಾಲ ಪ್ರಾಮಾಣಿಕ ಹಾಗೂ ಸಮರ್ಥ ಸೇವೆ ಸಲ್ಲಿಸಿದ ಮಹಾನ್ ಚೇತನ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೇತುಪುರ ಎಂಬ ಗ್ರಾಮದಲ್ಲಿ ಶ್ರೀ ಪಿನ್ನೇಗೌಡರ 11 ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಜನಿಸಿದ ಬೋರೇಗೌಡರು ಬೆಳೆದು ಸೃಷ್ಟಿಸಿದ್ದು ಮಾತ್ರ ಇತಿಹಾಸ. ಶೈಕ್ಷಣಿಕವಾಗಿ ಪ್ರಬಲರಾಗಿದ್ದ ಡಾಕ್ಟರ್ ಬೋರೇಗೌಡ ಅವರು ಪ್ರಥಮ ಶ್ರೇಣಿಯೊಂದಿಗೆ ಭೂಗೋಳಶಾಸ್ತ್ರದಲ್ಲಿ MA ಪದವಿ, ಬೆಂಗಳೂರಿನ ಗ್ರಾಮೀಣ ನಗರ ಅಂಚಿನಲ್ಲಿ ಎಂಬ ವಿಷಯದಲ್ಲಿ PhD ಪದವಿ ಮತ್ತು ಅಭಿವೃದ್ಧಿ ಯೋಜನೆ ಮತ್ತು ಕರ್ನಾಟಕ ಆಡಳಿತ ಸೇವೆಯ ಅರ್ಹತೆ ಪಡೆದು ಎಲ್ಲವನ್ನೂ ಜನರ ಸೇವೆಗಾಗಿಯೇ ದಾರಿ ಎರೆದರು. ಶ್ರೀ ಡಾಕ್ಟರ್ ಪಿ ಬೋರೇಗೌಡರು ಕುರ್ಚಿಯ ಮೇಲೆ ಕುಳಿತು ಆದೇಶ ಕೊಡುವ ಮುನ್ನ ಬೆಂಚಿನ ಮೇಲೆ ಕುಳಿತ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದವರು. ಅಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 7 ವರ್ಷಗಳ ಕಾಲ ಭೂಗೋಳದ ಮೇಷ್ಟ್ರಾಗಿದ್ದವರು. ಕೆಎಎಸ್ ಅಧಿಕಾರಿಯಾದ ಮೇಲೆ ಅಧಿಕಾರದ ಕುರ್ಚಿಗಳು ಅವರನ್ನು ಹುಡುಕಿಕೊಂಡು ಬಂದವು. ಆದರೆ ಅವರಿಗೆ ದೊರೆತ ಕುರ್ಚಿಗಳಿಗೆಲ್ಲ ಘನತೆ ತಂದುಕೊಟ್ಟರು. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದಾಗ ಜನರ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯದ ಬಗ್ಗೆ ಇವರಿಗಿದ್ದ ಕಾಳಜಿಯಿಂದ ಇಡೀ ಜಿಲ್ಲೆ ಬಯಲು ಮಲ ವಿಸರ್ಜನೆ ಮುಕ್ತವಾಯಿತು. ಇದನ್ನ ಇಡೀ ದೇಶವೇ ತಿರುಗಿ ನೋಡಿತು. ಕೊಳಗೇರಿ ಮಂಡಳಿ ಆಯುಕ್ತರಾದಾಗ ಗುಡಿಸಲುಗಳ ಜಾಗದಲ್ಲಿ ಗಟ್ಟಿ ಮನೆಗಳು ಎದ್ದು ನಿಂತವು. ಇದರಿಂದ ಇಂದಿಗೂ ಸಹಸ್ರಾರು ಮಂದಿ ತಲೆ ಮೇಲೆ ಗಟ್ಟಿಯಾದ ಸೂರು ಆಸರೆಯಾಗಿವೆ. ಸೆಸ್ಕ್ MD ಆಗಿದ್ದಾಗ ರೈತನ ಪಂಪ್ ಸೆಟ್ಗೆ ಮಧ್ಯರಾತ್ರಿಯಲ್ಲಿ ನಿರಂತರವಾಗಿ ವಿದ್ಯುತ್ ಹರಿಯಿತು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕುಲಸಚಿವ ಹಾಗೂ ಉಪಕುಲಪತಿಯಾಗಿ ಪಾಠಶಾಲೆಗೂ ಆಡಳಿತಕ್ಕೂ ಸೇತುವೆ ಕಟ್ಟಿದರು. ಕರ್ನಾಟಕ ಮರೆಯದ ಹೆಸರು ಎಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್. ಅದರ ನಿರ್ದೇಶಕರಾಗಿ ಬೋರೇಗೌಡರು ಏನು ಮಾಡಿದರು ಗೊತ್ತಾ? ವಾಜಪೇಯಿ ಆರೋಗ್ಯ ಶ್ರೀಗೆ ಜೀವ ತುಂಬಿದರು. ರಾಜೀವ್ ಆರೋಗ್ಯ ಭಾಗ್ಯವನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸಿದರು. ಜ್ಯೋತಿ ಸಂಜೀವಿನಿಯಲ್ಲಿ ಅಂಧರ ಕಣ್ಣಿಗೆ ಬೆಳಕು ಕೊಟ್ಟರು. ಮುಖ್ಯಮಂತ್ರಿ ಸಾಂತ್ವನ ಯೋಜನೆ ಮೂಲಕ ಅಪಘಾತಕ್ಕೀಡಾದವರಿಗೆ ಆಸರೆಯಾದರು. ಬಡವ ಆಸ್ಪತ್ರೆ ಮೆಟ್ಟಲು ಹತ್ತುವಾಗ ಜೇಬು ಮುಟ್ಟಿಕೊಳ್ಳುವ ಭಯವನ್ನು ಹೋಗಲಾಡಿಸಿದವರು ಕೂಡ ಇವರೇ. ಇದರಿಂದ ಇಂದು ಲಕ್ಷ ಲಕ್ಷ ಕುಟುಂಬಗಳು ಇವರಿಗೆ ಚಿರಋಣಿಯಾಗಿವೆ. ಇದನ್ನ ಗಮನಿಸಿದ ವಿಶ್ವ ಬ್ಯಾಂಕ್ ಇವರಿಗೆ ಆರೋಗ್ಯ ವಿಮಾ ತಜ್ಞ ಎಂದು ಕೈಮುಗಿಯಿತು. ಇವರು ಕೇವಲ ಫೈಲ್ ನೋಡುವ ಅಧಿಕಾರಿಯಾಗಿರಲಿಲ್ಲ, ಮಣ್ಣಿನ ವಾಸನೆ ಬಲ್ಲವರಾಗಿದ್ದರು. 1000ಕ್ಕೂ ಹೆಚ್ಚು ಕೆರೆಗಳಿಗೆ ಮರುಜೀವ ಕೊಟ್ಟರು. ಅದು ಗುತ್ತಿಗೆದಾರರಿಂದಲ್ಲ, ಬದಲಿಗೆ ಅದೇ ಊರಿನ ಜನರ ಕೈಯಿಂದ. ಇದರಿಂದ ನಿರುದ್ಯೋಗಿ ಹಳ್ಳಿ ಜನರಿಗೆ ಒಂದಷ್ಟು ಕೆಲಸವೂ ಸಿಕ್ಕಿತು. ಮೈಸೂರು ದಸರಾವನ್ನು ಅರಮನೆ ಆವರಣದಿಂದ ಹೊರತೆಗೆದು ದೂರದರ್ಶನ ಮೂಲಕ ಜಗತ್ತಿಗೆ ಪಸರಿಸಿದರು. ದಸರಾ ವೇಳೆ ಯುವ ಪ್ರತಿಭಾ ಶೋಧ ಕಾರ್ಯಕ್ರಮದ ಮೂಲಕ ಎಲೆ ಮರೆ ಕಾಯಂತಿದ್ದ 100 ಕಲಾ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟರು. ಇನ್ನು ಖಾದಿ ಎಂದರೆ ರಾಜಕಾರಣಿಗಳ ಬಟ್ಟೆ ಎಂಬ ಹಣೆಪಟ್ಟಿ ಕಿತ್ತು ಅದನ್ನು ಪ್ಯಾರಿಸ್, ನ್ಯೂಯಾರ್ಕ್ ಫ್ಯಾಷನ್ ವೇದಿಕೆಗೆ ತೆಗೆದುಕೊಂಡು ಹೋದರು. ಇದು ಕೇವಲ ಆಡಳಿತ ಅಲ್ಲ, ಇದು ಸಂಸ್ಕೃತಿಯ ಪುನರುತ್ಥಾನವಾಗಿತ್ತು. ಇವರ ಜನಪರ ಸೇವೆಗಾಗಿ ಬಡವರ ಸೇವಕ, ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿ, ಭಾರತದ ಅತ್ಯುತ್ತಮ ನಾಗರಿಕ ಸೇರಿದಂತೆ ಹಲವು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು. ಆದರೆ ಬೋರೇಗೌಡರಿಗೆ ದೊರೆತ ದೊಡ್ಡ ಪ್ರಶಸ್ತಿ ಯಾವುದು ಗೊತ್ತಾ? ಶಾಲೆಗೆ ಹೋಗುವ ಮಗುವಿನ ಕಾಲಿಗೆ ಬಂದ ಪಾದರಕ್ಷೆ. ಆಪರೇಷನ್ ಆದ ಮೇಲೆ ತಾಯಿ ಮನೆಗೆ ವಾಪಸ್ಸು ಬಂದಾಗ ಮಕ್ಕಳ ಮೊಗದಲ್ಲಿ ಮೂಡುತ್ತಿದ್ದ ನಗು, ಬೇಸಿಗೆಯಲ್ಲೂ ಭತ್ತದ ಕೆರೆ. ಇವು ಯಾವ ದೊಡ್ಡ ಪ್ರಶಸ್ತಿಗಿಂತ ಕಡಿಮೆ, ನೀವೇ ಹೇಳಿ. ಬೋರೇಗೌಡರು ಇಷ್ಟೆಲ್ಲ ಜನಪರ ಕಾಳಜಿ, ಸಾಮಾಜಿಕ ಚಿಂತನೆ, ಆಡಳಿತ ಸುಧಾರಣೆ ಸೇರಿದಂತೆ ಹಲವು ಸ್ತರಗಳಲ್ಲಿ ಕೆಲಸ ಮಾಡುವುದರ ಜೊತೆಗೆ ಅವರು ಒಬ್ಬ ಉತ್ತಮ ಲೇಖಕರಾಗಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ.
ಕಾವಾ ಕಾಲೇಜಿನ ಡೀನ್ ಆಗಿದ್ದಾಗ ಅವರು ಕಾಲೇಜಿನ ಬಗ್ಗೆ ಎಷ್ಟು ಕಾಳಜಿ ಹೊಂದಿದ್ದರೋ ಅವರು ನಿಧನರಾಗುವ ಅಂತಿಮ ದಿನದವರೆಗೂ ಅಷ್ಟೇ ಕಾಳಜಿ ಇಟ್ಟುಕೊಂಡಿದ್ದರು. ಅದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಅವರು ಕಾವಾ ಕಾಲೇಜಿನ ಬಗ್ಗೆ ಬರೆದಿರುವ ಪುಸ್ತಕ. ಇಂದು ಅದೇ ಪುಸ್ತಕದ ಲೋಕಾರ್ಪಣೆ. ಸರ್, ನೀವು ಹೋದಿರಿ, ಆದರೆ ನೀವು ಕಟ್ಟಿದ ಶೌಚಾಲಯ ಇದೆ, ನೀವು ಉಳಿಸಿದ ಜೀವಗಳಿವೆ, ನೀವು ತುಂಬಿಸಿದ ಕೆರೆ ಇದೆ, ಬಡವರ ನೆತ್ತಿ ಮೇಲೆ ನೀವು ಕಲ್ಪಿಸಿದ ಗಟ್ಟಿ ಸೂರುಗಳಿವೆ. ಅಧಿಕಾರಿಗಳು ಬರುತ್ತಾರೆ, ಹೋಗುತ್ತಾರೆ, ಆದರೆ ಕೆಲವರು ಮಾತ್ರ ಇತಿಹಾಸ ಆಗಿ ಉಳಿಯುತ್ತಾರೆ. ಡಾಕ್ಟರ್ ಪಿ ಬೋರೇಗೌಡ ಸರ್, ನೀವು ಕರ್ನಾಟಕದ ಪಾಲಿನ ಇತಿಹಾಸ. ನಿಮಗೆ ನಮ್ಮ ಪ್ರಣಾಮಗಳು. ಡಾಕ್ಟರ್ ಬೋರೇಗೌಡ ಅವರದು ಒಂದು ವಿಶೇಷ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿಯಾಗಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯಾಗಿ, ಒಬ್ಬ ಸೆಕ್ರೆಟರಿಯಾಗಿ ತಾನು ಯಾವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಛಲ ಅವ್ರಿಗೆ ಯಾವಾಗ್ಲೂ ಇತ್ತು. ನಾವು ನಿರಂತರವಾಗಿ ಭೇಟಿಯಾಗ್ತಾ ಇತ್ತು, ಚರ್ಚೆಗಳಾಗ್ತಾ ಇತ್ತು. ಆ ಎಲ್ಲಾ ಚರ್ಚೆಗಳಲ್ಲೂ ಪ್ರತಿ ಸಾರಿ ಅವ್ರು ಯೋಚನೆ ಮಾಡ್ತಾ ಇದ್ರು, ನಾವು ಹೆಚ್ಚಿನ ಜನರಿಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಕೆಲಸ ಮಾಡಬಹುದು. ಅದರ ಜೊತೆಗೆ ಈಗ ನನಗೆ ಅನ್ಸಿದ್ದು ಈ ಕಾವಾ ಜೊತೆಗೆ ಬಹಳ ದಿನಗಳು ಹೇಳ್ತಾ ಇದ್ರು, ನಾನು ಹಿಂಗ್ ಮಾಡಿದಿರಿ, ಹಿಂಗೆಲ್ಲ ಮಾಡ್ಬೇಕು ಅಂತ. ಆದ್ರೆ ಅವ್ರು ಜೀವಂತವಾಗ್ಲೇ ಇದ್ದಾಗ ಈ ಪುಸ್ತಕ ಬಿಡುಗಡೆ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಕೆಲವರಿಗೆ ಅಧಿಕಾರ ಅಷ್ಟೇ, ಆದ್ರೆ ಮತ್ತೆ ಕೆಲವರಿಗೆ ಅಧಿಕಾರ ಅನ್ನೋದು ಒಂದು ಒಳ್ಳೆಯ ಅವಕಾಶ ಮತ್ತು ಹಲವಾರು ಸಾಧ್ಯತೆಗಳ ದ್ವಾರ. ಡಾಕ್ಟರ್ ಪಿ ಬೋರೇಗೌಡರನ್ನ ನಾನು ಈ ಎರಡನೇ ಗುಂಪಿಗೆ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅಧಿಕಾರ ಸಿಕ್ಕಾಗ ಅವರು ಅದನ್ನು ಒಂದು ಅವಕಾಶ ಅಂತ ಭಾವಿಸಿ ಅದರಲ್ಲಿ ಏನೇನು ಮಾಡಬಹುದು ಅದನ್ನೆಲ್ಲವನ್ನು ಮಾಡ್ತಾ ಹೋದರು. ಅದರಿಂದಾಗಿ ಅವರು ಎಲ್ಲಿ ಇದ್ದಾಗಲೂ ಅವ್ರದ್ದೊಂದು ಹೆಜ್ಜೆ ಗುರುತು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಯಿತು. ಎಲ್ಲಕ್ಕಿಂತ ವಿಶೇಷವಾಗಿ ಬಹಳ ಒಳ್ಳೆಯ ಮಾನವತಾವಾದಿ, ಮನುಷ್ಯರ ಬಗ್ಗೆ ತುಂಬ ಪ್ರೀತಿ ಇದ್ದವರು, ಬಹಳ ಒಳ್ಳೆಯ ಸ್ನೇಹಜೀವಿ, ತನ್ನ ಸುತ್ತಮುತ್ತ ಇರೋರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಯಾವಾಗಲೂ ಹಪಹಪಿ ಇಟ್ಕೊಂಡಿದ್ದವರು. ತುಂಬ ವಿಷಾದ ಅಂತ ಅನಿಸುತ್ತೆ. ಇನ್ನಷ್ಟು ಕಾಲ ಅವರು ಇಲ್ಲಿ ಇರಬೇಕಾಗಿತ್ತು. ಅವರ ಗುರಿಗಳು ಬಹಳ ದೊಡ್ಡವಿದ್ವು, ಅವರ ಯೋಜನೆಗಳು ಬಹಳ ವಿಶಾಲವಾಗಿದ್ವು, ಆದರೆ ಅದನ್ನೆಲ್ಲ ಮಾಡೋದಕ್ಕಾಗಲಿಲ್ಲ. ಆದರೆ ಇದ್ದಷ್ಟು ಕಾಲದಲ್ಲಿ ಅವರು ಏನೇನು ಮಾಡಿದರು ಅದೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದರು, ಮಾತ್ರ ಅಲ್ಲ ಪರಿಪೂರ್ಣವಾಗಿ ಮಾಡಿದರು. ಡಾಕ್ಟರ್ ಬೋರೇಗೌಡರು ಒಬ್ಬ ಪರ್ಫೆಕ್ಷನಿಸ್ಟ್. ಡಾಕ್ಟರ್ ಬೋರೇಗೌಡರು ದಸರಾ ವಿಶೇಷಾಧಿಕಾರಿಗಳಾಗಿದ್ದಾಗ ಯುವ ಪ್ರತಿಭಾ ಶೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಅವರ ಉದ್ದೇಶ ಏನಾಗಿತ್ತು ಅಂದರೆ, ನಮ್ಮಲ್ಲಿ ದಸರಾದಲ್ಲಿ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಬರುವಂಥ ಬಹುಪಾಲು ಕಲಾವಿದರು ಈಗ ಆಗಲೇ ಗೊತ್ತಿರೋರಾಗಿರ್ತಾರೆ ಮತ್ತು ಅವರಿಗೊಂದಿಷ್ಟು ಪ್ರಭಾವ ಕೂಡ ಇರುತ್ತೆ. ಅಂಥವ್ರು ಬರ್ತಾರೆ. ಯಾವ ಪ್ರಭಾವವೂ ಇಲ್ಲದೆ ಎಲ್ಲೋ ಎಲೆಮರೆಯ ಹಣ್ಣುಗಳ ಹಾಗಿರುವವರು, ಎಲ್ಲೋ ದೂರದಲ್ಲಿರೋರು, ಯಾರ ಸಂಪರ್ಕಕ್ಕೂ ಸಿಗದೇ ಇರೋರು, ಅಂಥವ್ರನ್ನ ಕರೆದು ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಬೋರೇಗೌಡರ ಉದ್ದೇಶ ಆಗಿತ್ತು. ಡಾಕ್ಟರ್ ಬೋರೇಗೌಡ ನನ್ನ 35 ವರ್ಷದ ಸೇವಾ ಅವಧಿಯಲ್ಲಿ ಪರಿಚಯ ಆಗಿರುವಂತಹ ಅತ್ಯುತ್ತಮ ಒಂದು ಅಧಿಕಾರಿ. ಅವರು ಅಧಿಕಾರಿ ಮಾತ್ರ ಅಲ್ಲ, ಅವರು ಮಾನವೀಯ ದೃಷ್ಟಿಕೋನ ಮತ್ತೆ ಅವರ ಒಂದು ಇರುವಂತ ಒಂದು ಸಹನಶೀಲತೆ ಎಲ್ಲರೂ ಒಂದು ಫಾಲೋ ಮಾಡುವಂತ ಒಂದು ವಿಷಯ. ನಂತರ ಅವರು ನಿವೃತ್ತರಾಗಿ ನಂತರ ನಾನು ಆವಾಗ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಇಲಾಖೆಯಲ್ಲಿ ಇದ್ದಾಗ ನನ್ನ ಭೇಟಿ ಮಾಡಕ್ಕೆ ಬಂದಿದ್ರು. ಆವಾಗ ಅವನ್ನೇ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ಆವಾಗ ವಾಜಪೇಯಿ ಆರೋಗ್ಯಶ್ರೀ ಅಂತ ಒಂದು ಅತ್ಯುತ್ತಮ ಯೋಜನೆ ಕರ್ನಾಟಕ ಸರ್ಕಾರದವರು ಜಾರಿಗೆ ತಂದಿದ್ರು. ಅಲ್ಲಿ ಲೀಡರ್ಶಿಪ್ ಬೇಕು, ಅದಕ್ಕೆ ಆ ಹೊಸ ಸಂಸ್ಥೆಯಲ್ಲಿ ಕಟ್ಟಿದ್ದಾಗ ಒಳ್ಳೆ ಲೀಡರ್ಶಿಪ್ ಬೇಕಂತೇಳಿ ಅವನ್ನ ಕೇಳ್ಕೊಂಡಿದ್ದಾಗ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬಂದಿದ್ರು. ಆವಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವಾಜಪೇಯಿ ಆರೋಗ್ಯಶ್ರೀ ಟ್ರಸ್ಟ್ ಅಲ್ಲಿ ಅವರು ಮಾಡಿರುವ ಕೆಲಸ ಅಂದ್ರೆ ಅತ್ಯಂತ ಒಂದು ಮಹನೀಯವಾದಂತ ಕೆಲಸ ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಅವರಿಂದ ಬಹಳ ಜನರು ಬಡವರಿಗೆ, ಬಡ ಕುಟುಂಬಗಳಿಗೆ, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೆ ಒಂದು ರೀತಿಯ ಒಂದು ಫೆಸಿಲಿಟೇಟ್ ಮಾಡುವಂತ ಒಂದು ಕೆಲಸ ಮಾಡಿದ್ರು.
ಅವರ ಒಂದು ತೀರ್ಕೊಂಡ್ರ ವಿಷಯ ನೋಡಿ ಬಹಳ ಒಂದು ನನಗೆ ಶಾಕ್ ಆಯಿತು. ಅವರಿಗೆ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ. ಅಂತ ಒಂದು ಅತ್ಯುತ್ತಮ ಅಧಿಕಾರಿ ಎಲ್ಲ ಅಧಿಕಾರಿಗಳಿಗೆ ಮಾದರಿ ಆಗ್ಬೇಕಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬೋರೇಗೌಡರ ಸರ್ ಜೊತೆ ನಾನು ತುಂಬ ವರ್ಷ ಕೆಲಸ ಮಾಡಿದ್ದೀನಿ. ತುಂಬಾ ಕಲ್ತಿದ್ದೀನಿ ಸರ್ಕಾರದಲ್ಲಿ, ಸರ್ಕಾರದ ಹೊರಗಡೆ ಹೇಗೆ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ಬೋದು, ಅದೊಂದು ಆಪರ್ಚುನಿಟೀಸ್ನ ನನಗೆ ಕೊಟ್ಟಿದ್ದರು. ಆ ರೀತಿ ಬೆಳೆದು ಇವತ್ತು ಕೊನೆ ಕ್ಷಣದವರೆಗೂ ಅವ್ರು ಏನಾದರೂ ಒಂದು ಹೊಸ್ತು ಮಾಡ್ತಾನೇ ಇದ್ದರು. ಯಾವಾಗಲೂ ನಾವು ಅವ್ರ ಬಗ್ಗೆ ನೆನ್ಕೊಂಡಾಗ ಅದೇ ಬರೋದು. ಎಷ್ಟೇ ಇದಾಗಲಿ ಇರಲಿ, ಯಾವುದೇ ಒಂದು ಇದರಲ್ಲಿ ದೊಡ್ಡದಾಗಿ ಬೆಳೆದಿರಲಿ, ಒಂದು ಹೊಸತನ ಅನ್ನೋದು ಒಂದು ಕೆಲಸದ ಮೇಲೆ ತಗೊಂಡ್ರೆ ಅವರದನ್ನ ಪೂರ್ತಿ ಉತ್ತಮವಾಗಿ ಕೆಲಸ ಮುಗಿಸೋವರೆಗೂ ಬಿಡ್ತಿರ್ಲಿಲ್ಲ. ಸೊ ಆ ಒಂದು ಇದನ್ನು ನಾವು ಅವರಿಂದ ಕಲ್ತಿದ್ದೀವಿ. ಎಷ್ಟೇ ಒಂದು ಯೋಚನೆ ಮಾಡಿದ್ರೂ ಜನರಿಗೆ ಅದು ಒಳ್ಳೇದಾಗ್ತಾ ಇದೆಯಾ ಇಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥ ವ್ಯಕ್ತಿ ಅವರು. ಸೊ ಅವ್ರಿಗೆ ನಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಸಲ್ಲಿಸ್ತೀನಿ. ಧನ್ಯವಾದಗಳು. ನಾನು ಹಾಸನಕ್ಕೆ ಆಗ ಹೋಗ್ತಾ ಇದ್ದೆ, ಅವರನ್ನೆಲ್ಲ ಬಲ್ಲೆ, ನಾನು ಅವರ ಕೆಲಸ ಕಾರ್ಯಗಳೆಲ್ಲ ಗಮನಿಸಿದ್ದೀನಿ. ನಂತರದ ದಿವಸಗಳಲ್ಲಿ ಮಂಡ್ಯದಲ್ಲೂ ಒಳ್ಳೆಯ ಆಡಳಿತಗಾರರ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಸಹ ನೋಡಿದ್ದೀನಿ. ಇನ್ನು ಶೈಕ್ಷಣಿಕ ಸೇವಾ ಕ್ಷೇತ್ರಕ್ಕೆ ಬಂದರೆ ಅವರು ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ರಿಜಿಸ್ಟ್ರಾರ್ ಆಗಿದ್ದರು. ಆ ರಿಜಿಸ್ಟ್ರಾರ್ ಆಗಿದ್ದ ಕಾಲದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ಬಲ್ಲೆ. ಇನ್ನು ಸೇವಾ ಕ್ಷೇತ್ರಕ್ಕೆ ಬಂದರೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಮಾಡಿರೋ ಕೆಲಸ ಅವ್ರನ್ನ ಊರಿನಲ್ಲಿ